ಹಾಯ್ ಎಲ್ರಿಗೂ ನಮಸ್ಕಾರ. ಸಂಗೀತ ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಒಂದು ಬಂಗಡೆ ಮೀನು ಗ್ರೀನ್ ಮಸಾಲೆ ಹಾಕಿ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಅದಕ್ಕೂ ಮೊದಲು ನೀವೇನಾದರೂ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೀನು ಫ್ರೈಗೆ ಬೇಕು ಅಂತ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಕಿತ್ಕೊತಾ ಇದ್ದೀನಿ. ಹಾಗೆ ಒಂದು ಚೆನ್ನಾಗಿರೋ ಒಂದು ಹೂ ಬಿಟ್ಟಿತ್ತು, ಅದ್ರ ಫೋಟೋನು ತಗೊಂಡೆ. ತುಂಬ ಚೆನ್ನಾಗಿತ್ತು. ನಾನಿಲ್ಲಿ 2 ಮೀನನ್ನು ತಗೊಂಡಿದ್ದೀನಿ. ಬಂಗಡೆ ಮೀನು ಇದು. ಇದನ್ನ ತೊಳೆದು ಚೆನ್ನಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ನೋಡಿ, ಹೀಗೆ ಮಧ್ಯದಲ್ಲಿ ಸಿಗ್ದು ಇಟ್ಕೊಂಡಿರಬೇಕು. ನೋಡಿ, ಹೀಗೆ ಈ ಥರ ಸಿಗ್ದು 2 ಭಾಗವಾಗಿ ಮಾಡಿ ಇಟ್ಕೋಬೇಕು. ನೋಡಿ, ಹೀಗೆ ಓಪನ್ ಮಾಡಬಾರ್ದು, ಪೂರ್ತಿಯಾಗಿ ಈ ಥರ ಮಾಡಿ ಇಟ್ಕೋಬೇಕು. ಹೀಗೆ ಮಾಡೋದ್ರಿಂದ ಮೀನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ. ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ನಾನು ಆಗಲೇ ಕಿತ್ಕೊಂಡು ಬಂದಿರುವಂಥ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಒಂದು 10 ರಿಂದ 12 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನೀವು ಜಾಸ್ತಿನೂ ಸೇರಿಸ್ಕೋಬೋದು. ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲೆಗಳನ್ನು ಹಾಕೋದಿದೆ. ಹಾಗಾಗಿ ನಾನು ಇದನ್ನ ಮೊದಲು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಮೊದಲು. ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತೀನಿ. ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತೀನಿ. 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಯಾಕೆಂದರೆ ತಿಳುವಾದರೆ ಎಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈಗ ಅರ್ಧ ಕಡಿ ಲಿಂಬುವನ್ನು ಹಿಂಡ್ಕೊಳ್ತೀನಿ. ಹುಳಿ ಜಾಸ್ತಿ ಬೇಕು ಅನಿಸಿದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ಈಗ ಇದು ನೋಡಿ ರೆಡಿಯಾಗಿದೆ. ಸ್ವಲ್ಪ ನೈಸಾಗಿ ಈ ಥರ ರುಬ್ಕೊಂಡು ಬರಬೇಕು. ನೋಡಿ, ಹೀಗೆ ಇದನ್ನ ನಾನೀಗ ಮೀನಿಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡ್ತೀನಿ. ಒಂದು ವೇಳೆ ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷನಾದರೂ ನೆನೆಸ್ಕೋಬೇಕು. ಆದರೆ ನೆನೆಸ್ಕೊಳ್ಳೇಬೇಕು ಈ ಫ್ರೈ ಮಾಡುವಾಗ. ನೆನೆಸ್ಕೊಳ್ದೇ ಇದ್ದರೆ ಚೆನ್ನಾಗಿರಲ್ಲ. ಈ ಥರ ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಕೋಬೇಕು. 2 ಕಡೆ ಹಚ್ಚಿ ಈ ಥರ ಇಟ್ಕೊಳ್ತೀನಿ. ಈಗ ಒಂದು ಅರ್ಧ ಗಂಟೆ ನಂತರ ಒಂದು ತವಾ ಇಟ್ಕೊಂಡಿದ್ದೀನಿ. ತವಾ ಸ್ವಲ್ಪ ಕಾದಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈಗ ಮೀನು ಹಾಕೋವಾಗ ತವಾನ ಫುಲ್ ಕಾಯಿಸ್ಕೋಬೇಕು ಮತ್ತು ಹೈ ಫ್ಲೇಮಲ್ಲೇ ಇಟ್ಕೊಂಡು ಹಾಕ್ಕೋಬೇಕು ಫಸ್ಟು. ಆಮೇಲೆ ಬೇಯಿಸೋವಾಗ ಕಡಿಮೆ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಈಗ ಮೀನನ್ನು ಹಾಕ್ತಾಯಿದ್ದೀನಿ ತವಾದ ಮೇಲೆ. ಈಗ ಉಳಿದಿರೋ ಮಸಾಲೆನೂ ಮೇಲಿಂದ ಹಚ್ಕೊಳ್ತೀನಿ. ಹೀಗೆ ಈ ಥರ ಹೀಗೆ ಹಚ್ಕೊಳ್ಳೋದ್ರಿಂದ ಮಸಾಲೆ ವೇಸ್ಟ್ ಆಗಲ್ಲ. ನೋಡಿ, ಒಂದು ಸೈಡು ಬೆಂದಿದೆ ಆಲ್ಮೋಸ್ಟು. ಹೀಗೆ ತಿರ್ವಾಕೋಬೇಕು. ಹೀಗೆ 2 ಕಡೆ ತಿರ್ಸಿ ಬೇಯಿಸ್ಕೋಬೇಕು. ಇದಕ್ಕೆ ಜಾಸ್ತಿ ಎಣ್ಣೆ ಏನೂ ಬೇಕಾಗೋದಿಲ್ಲ, ಮಸಾಲೆಯಲ್ಲೇ ಬೇಯುತ್ತೆ ಇದು. ನಾನಷ್ಟೇ ಮೊದಲು ಹಾಕಿದ್ದ ಎಣ್ಣೆ ಅಷ್ಟೇ, ಆಮೇಲೆ ಎಕ್ಸ್ಟ್ರಾ ಎಣ್ಣೆನ ಹಾಕ್ಕೊಂಡಿಲ್ಲ. ಆಮೇಲೆ ಇದು ಬೇಯ್ತಾ ತಾನಾಗೆ ಎಣ್ಣೆ ಬಿಟ್ಕೊಡುತ್ತೆ ಮತ್ತೆ. ನೋಡಿ, ಹೀಗೆ ಆಲ್ಮೋಸ್ಟ್ ಬೆಂದಿದೆ. ಯಾವಾಗಲೂ ಒಂದೇ ಥರ ಫ್ರೈ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಫ್ರೈ ಮಾಡಿಕೊಟ್ರೆ ಮನೆಯವರಿಗೂ ಇಷ್ಟ ಆಗುತ್ತೆ, ನಮಗೆ ಮಾಡೋದಕ್ಕೂ ಖುಷಿ. ನೀವು ಒಂದು ಸರಿ ಟ್ರೈ ಮಾಡಿ ಈ ಥರ ಫಿಶ್ ಫ್ರೈನ. ಇದು ರಸಮ್ ಮತ್ತು ತಿಳಿಸಾರು ಈ ಥರಕ್ಕೆಲ್ಲ ಅನ್ನದ ಜೊತೆ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.